ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ತಾಳ್ಮೆಯಿಂದಿರು, ಒಂದು ದಿನ ಅವಕಾಶ ಬಂದೇ ಬರುತ್ತೆ. ಅಂದುಕೊಳ್ಳೋದೇ ಒಂದು, ಇಲ್ಲಿ ಆಗೋದೆ ಮತ್ತೊಂದು. ಮನೆಯ ಜವಾಬ್ದಾರಿಗಳು 101, ಜೊತೆಗೆ ಇಲ್ಲ ಸಲ್ಲದ ಆಲೋಚನೆಗಳು 311. ಸಣ್ಣ ಪುಟ್ಟ ಜಗಳಗಳಿಗೆ ಸಂಬಂಧಗಳನ್ನ ಕಳ್ಕೋಬೇಡಿ. ಕೋಪ ಕರಗಿ ತಾಳ್ಮೆ ವಾಪಸ್ ಬರ್ಬೋದು, ಆದ್ರೆ ವ್ಯಕ್ತಿ ಬರಲಾರ. ದಾನ ಮಾಡಿದ ಮೇಲೆ ಕೊಟ್ಟೆ ಅನ್ಬೇಡ, ತ್ಯಾಗ ಮಾಡಿದ ಮೇಲೆ ನಂದು ಅನ್ಬೇಡ. ನಮ್ಮ ಬಳಿ ಏನಿದೆ ಏನಿಲ್ಲ ಅನ್ನೋದ್ಕಿಂತ ನಮ್ಮ ಬಳಿ ನೆಮ್ಮದಿ ಇದೆಯಾ ಎಂದು ಯೋಚಿಸೋದು ತುಂಬಾ ಉತ್ತಮ. ನೆಮ್ಮದಿಗಿಂತ ದೊಡ್ಡ ಸಂಪತ್ತು ಬೇರೊಂದಿಲ್ಲ. ಅತಿಯಾಗಿ ಯೋಚಿಸುವುದನ್ನು ಬಿಟ್ಟು ಬಿಡಬೇಕು. ಜೀವನದಲ್ಲಿ ಏನಾಗುತ್ತೋ ಆಗಲಿ, ಬಂದದನ್ನು ಎದುರಿಸಲು ಸಿದ್ಧರಾಗಬೇಕು. ನಿದ್ರೆ ಎಷ್ಟು ಅದ್ಭುತವೆಂದರೆ, ಬಂದರೆ ಎಲ್ಲವನ್ನು ಮರೆಸ್ತದೆ, ಬರದಿದ್ದರೆ ಎಲ್ಲವನ್ನು ನೆನಪಿಸ್ತದೆ. ಜವಾಬ್ದಾರಿ ಇಲ್ಲದವನು ಮುಂಜಾನೆ ಏಳಲು 100 ಬಾರಿ ಯೋಚಿಸ್ತಾನೆ. ಜವಾಬ್ದಾರಿ ಇದ್ದವನು ನಿದ್ರೆಯಲ್ಲೂ ಎದ್ದಿರ್ತಾನೆ. ಒಳ್ಳೆಯ ಸಂಬಂಧಗಳನ್ನು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ. ಕೆಟ್ಟ ಸಂಬಂಧಗಳನ್ನು ಮೌನವಾಗಿದ್ದು ಕಳೆದುಕೊಳ್ಳಿ. ಸಮಯ ಕಳೆದಂತೆ ಎಲ್ಲವೂ ಬದಲಾಗ್ತದೆ. ಬದುಕೆ ಆಗಿರ್ಬೋದು, ವ್ಯಕ್ತಿಯೇ ಆಗಿರ್ಬೋದು. ಎಷ್ಟು ವಿಚಿತ್ರ ನೋಡಿ. ಅತ್ತೆ ಮಾವನನ್ನು ಬಿಟ್ಟು ಬೇರೆ ಮನೆ ಮಾಡಿದ ಸೊಸೆ ಅಣ್ಣ ಅತ್ತಿಗೆಗೆ ಹೇಳಿದಳು, ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು. ಅತಿಯಾಗಿ ಮಾತಾಡಿದ್ರೆ ವಿವಾದ, ಅನಾವಶ್ಯಕವಾಗಿ ಮಾತಾಡಿದ್ರೆ ಅವಮಾನ, ಅವಶ್ಯಕತೆ ಇದ್ದಷ್ಟೇ ಮಾತಾಡಿದ್ರೆ ಗೌರವ. ಕೇವಲ ನಿನ್ನಲ್ಲಿರುವ ತಪ್ಪುಗಳನ್ನು ಹುಡುಕುವವರಿಗೆ ನಿನ್ನಲ್ಲಿರುವ ಒಳ್ಳೆತನ ಎಂದಿಗೂ ಅರ್ಥವಾಗೋದಿಲ್ಲ. ಎಲ್ಲಾ ಪಾಠಗಳನ್ನು ಪುಸ್ತಕವೇ ಕಲಿಸೋದಿಲ್ಲ. ಕೆಲವು ಪಾಠಗಳನ್ನು ಜೀವನ ಮತ್ತು ಸಂಬಂಧಗಳು ಕಲಿಸ್ತವೆ. ಕಷ್ಟವು ದೊಡ್ಡದಲ್ಲ, ಖುಷಿಯೂ ದೊಡ್ಡದಲ್ಲ. ಎಲ್ಲವನ್ನು ನಿಭಾಯಿಸುವ ಮನಸ್ಸು ದೊಡ್ಡದು. ನನ್ನವರು ಎಂದು ಬೀಗಬೇಡ. ನಡು ದಾರಿಯಲ್ಲಿ ಕೈಬಿಟ್ಟು ನಡೆದವರು ಕೂಡ ನಿನ್ನವರೆಂದು ಮರೆಯಬೇಡ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.